ನಮಸ್ಕಾರ ಎಲ್ಲರಿಗೂ. ಏನು ನಡೆದೈತ್ರಿ ಕರ್ನಾಟಕ ರಾಜ್ಯದಾಗ? ಅದೆಂಥ ಹೈಕಮಾಂಡದ ತೆಲಿಗೆಲಿ ಕೆಟ್ಟೈತೋ ಕಾಂಗ್ರೆಸ್ದ. ಇನ್ನೂ ನಾಚಿಕೆ ಮಾನ ಮರ್ಯಾದೆ ಇಲ್ಲಂದ್ರೆ ಇಡೀ ರಾಜ್ಯಾದ್ಯಂತ ಆಂದೋಲನ ನಡೆದಾವ. ಜನ ಅಲ್ಪಸಂಖ್ಯಾತರು ಬೀದಿಗೆ ಬಂದಾರ. ಇನ್ನೂವರೆಗೆ ಸಚಿವ ಸಂಪುಟ ತೆಗೆದುಕೊಳ್ಳಲಿಕ್ಕೆ ಇನ್ನೂ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ. ಏನ್ರಿ ಏನು ಮಾಡ್ತಾ ಇದ್ದೀರಿ ನೀವು? ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್, ಸುರ್ಜೇವಾಲಾ, ಆಯಾರಾಮ್ ಗಯಾರಾಮ್, ಏನು ನಿಮ್ಮದು ಬಾರಾ ಭಾನಗಡ? ಡಿ ಕೆ ಶಿವಕುಮಾರ್ ಮುಂದೆ 28ಕ್ಕೆ ಕಾಂಗ್ರೆಸ್ ಬರ್ಬೇಕು. ಕಾಂಗ್ರೆಸ್ ಬರೋ ಸಲುವಾಗಿ ಏನಾದರೂ ವಿಚಾರ ಐತಿ? ಇನ್ನೂ ತನಕ ಜಮೀರ್ ಅಹ್ಮದ್ ಖಾನ್ಗೆ ಗ್ರೀನ್ ಸಿಗ್ನಲ್ ಕೊಡುವಾರಿ. ಜನ ಬೀದಿಗೆ ಬಂದರು. ಎಂತೆಂಥ ಮಹಾನ್ ವ್ಯಕ್ತಿಗಳು ಬಂದರು, ನೊಂದವರ ಧ್ವನಿಯಾಗಿ ಬಂದರು. ಎಷ್ಟೋ ಕಷ್ಟ ಕಾರ್ಪಣ್ಯಗಳಲ್ಲಿ ಇದ್ದರೂ ಸಹಿತ ಬಂದು ಬೋರ್ಡ್ ಹಿಡ್ಕೊಂಡು ನೆತ್ತರು. ಯಾಕೆ? ನಮ್ಮ ಹಕ್ಕು ಕೇಳಲಿಕ್ಕೆ. ಮರ್ಯಾದೆ ಪ್ರಶ್ನೆನಾ? ಹೈಕಮಾಂಡ್ ನಾಚಿಕೆ ಬರಬೇಕು ನಿಮಗೆ. ಇವತ್ತು ಕರ್ನಾಟಕ ಅಲ್ಲ, ಇಡೀ ದೇಶದ ಮಹಾನ್ ಕೋಡಿಹಳ ಮಠದ ಮಹಾಸ್ವಾಮಿಗಳು ಸಹಿತ ತಮ್ಮ ಬಾಯಿಂದ ಇಷ್ಟೊಂದು ಮಾರ್ಮಿಕವಾಗಿ ಹೇಳಿದರು. ಇವತ್ತು ಆ ದೃಶ್ಯ ಹಾಕಕತ್ತನ ನೋಡ್ರಿ. ಇಂಥ ಮಹಾಸ್ವಾಮಿಗಳ ಆಶೀರ್ವಾದ ಈ ಜಮೀರ್ ಅಹ್ಮದ್ ಖಾನ್ಗೆ ಐತಿ. ಎಲ್ಲೈತಿ ಜಮೀರ್ ಅಹ್ಮದ್ ಖಾನ್ಗೆ ಜಾತಿ? ಕೇವಲ ಮುಸ್ಲಿಂ ನಾಯಕ ಅಂತ ಬಿಂಬಿಸಾಕತ್ತೀರಿ. ಜಮೀರ್ ಅಹ್ಮದ್ ಖಾನ್ ಮುಸ್ಲಿಂ ನಾಯಕ ಅಲ್ಲ, ಎಲ್ಲ ಜಾತಿ ಜನಾಂಗದ ಭಾರತ ದೇಶದ ನ್ಯಾಷನಲ್ ಲೀಡರ್ ಅಂದರೆ ಜಮೀರ್ ಅಹ್ಮದ್ ಖಾನ್. ನಿಮಗೆ ನಾಚಿಕೆ ಬರ್ತೈತಿ ಹೈಕಮಾಂಡ್ದವ್ರೆ? ಇದೇ ವ್ಯಕ್ತಿ ನಾಳೆ ಏನಾದರೂ ಮನಸ್ಸು ಚೇಂಜ್ ಮಾಡಿ ಅಖಾಡಕ್ಕೆ ಇಳದಂದ್ರೆ ಏನಾಕೈತಿ ನಿಮ್ಮ ಪರಿಸ್ಥಿತಿ? ನಿಮ್ಮ ಠೇವಣಿ ನಷ್ಟ ಆಕಾವ. ಪ್ರತಿ ಕ್ಷೇತ್ರದಲ್ಲಿ 50,000 ರಿಂದ 60,000 ಓಟು. ಇನ್ನೂವರೆಗೆ 3 ದಿನ ಆಯಿತು ಧರಣಿ ಸತ್ಯಾಗ್ರಹ ಮಾಡಾಕತ್ತಾರ. ಎಲ್ಲಿ ನೋಡಿದಲ್ಲಿ ಬೀದಿಗೆ ಬೀಳಾಕತ್ತಾರ. ಚಾಮರಾಜನಗರದಿಂದ ಬೀದರ್ವರೆಗೆ ಎಲ್ಲಿ ನೋಡಿದಲ್ಲಿ ಧರಣಿ. ಇಂಥ ಶಕ್ತಿಯುತ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಬೀದಿಗೆ ಬಂದದ್ದು, ಸಚಿವ ಸ್ಥಾನ ಸಿಗಲಿಲ್ಲ ಅಂದರೆ ಇಂಥ ಏಕೈಕ ವ್ಯಕ್ತಿ ಒಬ್ಬನೇ. ಇವತ್ತು ಲಕ್ಷಾಂತರ ಜನ ಬಂದದ್ದು ಮಾರ್ಕೆಟ್ಗೆ. ಯಾಕೆ ಇವತ್ತು ಪ್ರತಿಭಟನೆ ಮಾಡಕತ್ತಾರ ತಿಳಿಬೇಕಾಗಿತ್ತು. ಎಷ್ಟೊಂದು ಆಕ್ರೋಶ ಭರಿತವಾಗಿ ಇವತ್ತು ಅವರು ತಮ್ಮ ಅಂತರಾತ್ಮದ ಧ್ವನಿಯನ್ನು ಹೇಳಾಕತ್ತಾರ. ಎಷ್ಟು ನಾಚಿಕೆ ಬರಬೇಕು ನಿಮಗೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ. ನಾಳೆ ಇದು ಭಾಳ ಅನುಭವಿಸ್ತೀರಿ ನೀವು. ಭಾಳ ನೀವು ದುಃಖಕರ ಪಡ್ತೀರಿ. ನಾವು ಭಾಳ ಕಳ್ಕೊಂಡಿವಿ ಅಂಥೇಳಿ ತಕ್ಷಣ DCM ಮಾಡಬೇಕು. ಸಚಿವ ಸಂಪುಟ ಅಷ್ಟೇ ಅಲ್ಲ, DCM ಮಾಡಬೇಕು. DCM ಮಾಡಿದರೆ ಮಾತ್ರ ಶಾಂತ ಉಳಿತೈತಿ ಈ ಜನ. ಕೋಳಿಹಳ್ಳಿ ಮಠದ ಮಹಾಸ್ವಾಮಿಗಳು ಏನು ಮಾತಾಡಿದರು, ಎಂಥ ವಿಚಾರಗಳು. ಜಮೀರ್ ಅಹ್ಮದ್ ಖಾನ್ ಇವತ್ತು ಕರ್ನಾಟಕ ರಾಜ್ಯದ ನಾಯಕ ಅಲ್ಲ, ದೇಶದ ನಾಯಕ, ಸರ್ವ ಜಾತಿ ಜನಾಂಗದ ನಾಯಕ. ಜಮೀರ್ ಇದ್ರೆ ಸರ್ಕಾರ, ಜಮೀರ್ ಇಲ್ದಕ್ಕಂದ್ರೆ ಸರ್ಕಾರ ಅಲ್ಲ. ಜಮೀರ್ ಇದ್ರೆ ಕ್ಯಾಬಿನೆಟು, ಜಮೀರ್ ಇಲ್ದಕ್ಕಂದ್ರೆ ಕ್ಯಾಬಿನೆಟ್ ಅಲ್ಲ. ಜಮೀರ್ ಇದ್ರೆ ಕಾಂಗ್ರೆಸ್ ಶಾಸಕಾಂಗ ನಾಯಕ, ಜಮೀರ್ ಇರ್ಲಿಕ್ಕಂದ್ರೆ ಶಾಸಕಾಂಗ ಪಕ್ಷದ ನಾಯಕನಲ್ಲ. ಯಾರು ಕಾಂಗ್ರೆಸ್ ಪಕ್ಷದ ಹಿರಿಯರಲ್ಲ, ಧುರೀಣರಲ್ಲ. ಜಮೀರ್ಗೆ ಒಂದು ಶಕ್ತಿ ಐತಿ. ಜಮೀರ್ ಒಂದು ದೊಡ್ಡ ಆಲದ ಮರ. ಆ ಆಲದ ಮರದ ನೆರಳಿನಲ್ಲಿ ಸರ್ವಜಾತಿ ಜನಾಂಗದವರು ಬಂದು ನಿಂತಾರ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಕಾಂಗ್ರೆಸ್ ಪಕ್ಷದವರೇ, ಇಲ್ದಿದ್ರೆ ಇನ್ನು ಪರ್ವ ಪ್ರಾರಂಭ ಆಕೈತಿ. ಬೀದರ್ದಿಂದ ಹಿಡಿದು ಇದೇ ಚಾಮರಾಜನಗರವರೆಗೆ ಎಲ್ಲರೂ ಸಾಮೂಹಿಕ ರಾಜೀನಾಮೆ ಕೊಡ್ತಾರ. ಕಾಲ ಮಿಂಚಿಲ್ಲ, ಆತುರದ ಕ್ರಮ ತೆಗೆದುಕೊಳ್ತಾರ. ಸಿದ್ದರಾಮಯ್ಯನವರೇ, ನೀವ್ಯಾಕೆ ಮೌನ ವಹಿಸಿದ್ರಿ? ನಿಮ್ಮ ಶಿಷ್ಯ ನಿಮ್ಮನ್ನು ಪ್ರತಿಯೊಂದು ಫಂಕ್ಷನ್ ಕರ್ಕೊಂಡು ಹೋದ. 25,000 ರಿಂದ 50,000 ಜನರಿಗೆ ದೈನಂದಿನವಾಗಿ ಹಜ್ ಯಾತ್ರಾರ್ಥಿಗಳಿಗೆ, ಅವರ ಸಂಗಡಿಗರಿಗೆ, ಅವರ ಜೊತೆಯಲ್ಲಿ ಬಂದವರಿಗೆ ಊಟದ ವ್ಯವಸ್ಥೆ ಮಾಡಿದಂಥ, ಎಷ್ಟೊಂದು ಪುಣ್ಯ ಗಳಿಸಿದಂಥ ಇದೇ ಸೌದಿ ಅರೇಬಿಯಾ ಮಕ್ಕಾ ಮದೀನಾದಲ್ಲಿಯೂ ಸಹಿತ ಪ್ರಾರ್ಥನೆ ಮಾಡಾಕತ್ತಾರ ಈ ಜಮೀರ್ ಅಹ್ಮದ್ ಖಾನ್ ಬಗ್ಗೆ. ಇವತ್ತು ನಾಚಿಕೆ ಇಲ್ಲನ್ರಿ? ಎಷ್ಟೋ ಮಹಾಸ್ವಾಮಿಗಳು ಸಹಿತ ಬಂದು ಇವತ್ತು ಜಮೀರ್ ಅಹ್ಮದ್ ಖಾನ್ನ ಬಗ್ಗೆ, ಅದು ಯಾವ ಮಹಾಸ್ವಾಮಿಗಳು? ಹಿರಿಯರು, ಪರಂಪರೆ ಉಳ್ಳವರು, ಆ ಮಠಾಧೀಶರಿಗೆ ಒಂದು ಶಕ್ತಿ ಉಳ್ಳವರು. ಯಾರು ಹಾಗೆ ಗಾಂಜಿ ಪಿಂಜಿ ಸ್ವಾಮಿಗಳಲ್ಲ, ಅವರು ಬಂದವರಲ್ಲ. ಇದಕ್ಕೆ ಒಂದು ಮಹಾನ್ ಪರಂಪರೆ ಉಳ್ಳಂಥ ಕೋಡಿಹಳ್ಳಿ ಮಠದ ಮಹಾಸ್ವಾಮಿಗಳು ಇವತ್ತು ಎಷ್ಟೊಂದು ಚಂದ ಮಾತಾಡಿದಾರ. ಇದರಿಂದ ಸರ್ಕಾರಕ್ಕೆ ಪರಿಣಾಮ ಬೀರ್ತೈತಿ. ಇರ್ಲಿಕ್ಕಂದ್ರೆ ಸರ್ಕಾರ ಸರ್ವನಾಶ ಆಕೈತಿ 6 ತಿಂಗಳಲ್ಲಿ. ಜಮೀರ್ ಅಂದರೆ ಭಾಳ ಒಂದು ಶಕ್ತಿಯುತವಾದ ನಾಯಕ ರಾಜ್ಯದಲ್ಲಿ. ಜಮೀರ್ನ ಕೆಣಕಕ್ಕೆ ಹೋಗಬೇಡ್ರಿ. ಜಮೀರ್ನ ಕೆಣಕಿದರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಕೈತಿ. ಇದು ಎಚ್ಚರಿಕೆ ಕೊಡಾಕತ್ತಾನ ಕಡಕ ಜವಾರಿ ಕಾಕ. ಇವತ್ತು 4 ಜನರನ್ನು ಮಂತ್ರಿ ಮಾಡಂತ ಹೇಳಿದ್ವಿ ನಾವು. ಇದು ತನ್ವೀರ್ ಶೆಟ್ಟಿ ಮಾಡಬೇಕು, ಸಲೀಂ ಅಹ್ಮದನ್ನು ಮಾಡಬೇಕು, ಜಮೀರ್ ಅಹ್ಮದನ್ನು ಡೆಪ್ಟಿ CM ಮಾಡಬೇಕು. ಡೆಪ್ಟಿ CM ಮಾಡಿದ ಮೇಲೆ ಅವ್ರ ಕೈ ಕೆಳಗೆ 3 ಜನ ಇರಬೇಕು. ಈಗಾಗಲೇ UT ಖಾದರ್ ಸೇರ್ಯಾರ, ಇನ್ನು ಸಲೀಂ ಅಹ್ಮದ್ ಸೇರ್ಬೇಕು, ಇನ್ನು ತನ್ವೀರ್ ಶೇಟ್ ಸೇರ್ಬೇಕು, ಇನ್ನು 3 ಜನ ಸೇರ್ಬೇಕಂದ್ರೆ 4ರದ ಕ್ಯಾಬಿನೆಟ್ ಆಗಬೇಕು. ಇಲ್ದಿದ್ರೆ ಕಾಂಗ್ರೆಸ್ಗೆ ಉಳಿಗಾಲಿಲ್ಲ. ಎಷ್ಟು 5%, 7% ಇದ್ದವರು 4ನೇ ಕ್ಯಾಬಿನೆಟ್ ದರ್ಜೆ ತೊಗೊಂಡ್ರು. 95% ಮತ ಹಾಕಿದವರಿಗೆ ಒಂದೇ ಕ್ಯಾಬಿನೆಟ್ ಕೊಡ್ತೀರಿ. ನಿಮಗೆ ನಾಚಿಕಿಲ್ಲ ಕಾಂಗ್ರೆಸ್ದವ್ರೆ?
ಇದೇ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇವತ್ತು ಏನೇ ವಿಚಾರ ಮಾಡಕತ್ತಾರ, ಯಾವುದು ಹಿಂದೂ ಮುಸ್ಲಿಂ ಜಾತಿ ಧರ್ಮ ಇಲ್ಲದೆ ಮೈದಾನಕ್ಕೆ ಬಂದಾರ. ಎಲ್ಲರೂ ಒಕ್ಕೋರಲಿನಿಂದ ಹೇಳಕತ್ತಾರ, ಜಮೀರ್ ಅಹ್ಮದ್ ಖಾನ್ ಯಾವುದೇ ಜಾತಿ ನಾಯಕನಲ್ಲ, ನಮ್ಮ ನಾಯಕ, ಅವನೇ ನಮಗೆ ಆಸರೆ ಕೊಟ್ಟಂತ ನಾಯಕ, ಸೂರಿಲ್ಲದವರಿಗೆ ಸೂರು ಕೊಟ್ಟಂತ ಇದೇ ಜಮೀರ್ ಖಾನ್, ಹಸಿವಿನಿಂದ ಬಳಲುತ್ತಿರುವವರಿಗೆ ಹಸಿವಿನಿಂದ ಆಹಾರ ಕೊಟ್ಟಂತ ಇದೇ ಜಮೀರ್ ಅಹ್ಮದ್ ಖಾನ್, ನೊಂದವರ ಧ್ವನಿಯಾಗಿ ಬಂದಂತ ಜಮೀರ್ ಅಹ್ಮದ್ ಖಾನ್, ವಿದ್ಯಾಭ್ಯಾಸ ಇಲ್ಲದವರಿಗೆ ವಿದ್ಯೆ ಕೊಟ್ಟಂತ ಇದೇ ಜಮೀರ್ ಅಹ್ಮದ್ ಖಾನ್, ಆಸ್ಪತ್ರೆ ಖರ್ಚು ಭರಿಸಲಾರದಂತಹ ಪರಿಸ್ಥಿತಿ ಇದ್ದಾಗ ಅವರ ಧ್ವನಿಯಾಗಿ ಬಂದು ನಿಂತು ಸಹಾಯ ಮಾಡಿದಂತ ಇದೇ ಜಮೀರ್ ಅಹ್ಮದ್ ಖಾನ್. ನಾಚಿಕೆ ಇದ್ರೆ 3 ದಿನದಲ್ಲಿ ಡೆಪ್ಟಿ ಸಿಎಂ ಆಗ್ಬೇಕು, ಇರ್ಲಿಕ್ಕಂದ್ರೆ ಕಡಕ ಜವಾರಿ ಕಾಕ ಇನ್ನ ಕಡಕ್ ಇಳಿತಾನ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ನೋಡ್ರಿ, ಫೇಸ್ಬುಕ್ ಫಾಲೋ ಮಾಡ್ರಿ, ಕರ್ನಾಟಕ ರಾಜ್ಯಾದ್ಯಂತ ಈ ವಿಡಿಯೋನ ಟ್ರೋಲ್ ಮಾಡ್ರಿ. ರಾಜ್ಯಾದ್ಯಂತ ಎಲ್ಲೆಲ್ಲಿ ಪ್ರತಿಭಟನೆ ಮಾಡಾಕತ್ತಾರ ಎಲ್ಲ ದೃಶ್ಯಗಳನ್ನ ನಿನ್ನೆ ಹಾಕಿದ್ದೀನಿ. ಈಗ ಕೋಡಿಹಳ ಮಠದ ಒಂದು ವಿಡಿಯೋ ಹಾಕಾಕತ್ತಾನ, ನೋಡ್ತೀರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಸಾಹೇಬ್ರಿ ಹಿಂಗಾಗ್ಯದ ಬುದ್ಧಿ ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಆಮೇಲೆ ವಿಚಾರ ನೋಡ, ಅಪಪ್ರಚಾರ ಮಾಡಿದಾರೆ ಕಣ ತಡ್ರೋ, ಇದು ವಿಚಾರ. ಸಮಾಚಾರ, ಪ್ರಚಾರ, ವಿಚಾರ, ಸಮಾಚಾರ. ಇನ್ನೊಂದು ಬಹಳ ದೊಡ್ಡ ಇದೆ, ಯಾವುದು ಅಂದ್ರೆ ಅಪಪ್ರಚಾರ. ಅಪಪ್ರಚಾರ ಇವತ್ತು ಮೊದಲೇ ಬಂದ್ಬಿಟ್ಟಿದೆ. ಅಪಪ್ರಚಾರ ಮೊದಲು ಬಂದು ಈ 3 ಮುಚ್ಚಿ ಹೋಗ್ತಾ ಇದ್ದಾವೆ. ಆ ದೃಷ್ಟಿಯಿಂದ ಅದರ ಅವಶ್ಯಕತೆ ಇಲ್ಲ. ನಮ್ಮ ಜಮೀರ್ ಸಾಹೇಬರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿ ಸೇರ್ತಾರೆ, ಜೊತೆಗೆ ನಮ್ಮ ಶಿವಲಿಂಗೌಡರು ಸೇರ್ತಾರೆ. ಯೋಚನೆ ಮಾಡೋದು ಬೇಡ. ನನಗೂ ಸಂಬಂಧಪಟ್ಟರಲ್ಲಿ ಮಾತಾಡಿದ್ದೀನಿ, ಆಗಲೇ ನಾಳೆಗೂ ಮಾತಾಡ್ತೀನಿ. ಯಾವ ಕಾರಣಕ್ಕೂ ಜಮೀರಿಲ್ಲದ ಸರ್ಕಾರ ಅಲ್ಲ, ಸರ್ಕಾರ ಆಗಲ್ಲ. ಜಮೀರಿದ್ರೆ ಸರ್ಕಾರ. ಆ ದೃಷ್ಟಿಯಿಂದ ಜಮೀನವರು ಮತ್ತೆ ಮಂತ್ರಿಮಂಡಲ ಸೇರ್ತಾರೆ. ಈ ದರ್ಗಾಕ್ಕೆ ಬರ್ತೀನಿ ಅಂತ ನನ್ನ ಕಡೆ ಹೇಳಿದ್ದಾರೆ. ಮೊನ್ನೆ ಸ್ಪೀಕರ್ ಬಂದರು, ನಿಮಗೆ ಅವ್ರಿಗೂ ಬರ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಹಾಗೆ ಆಗ್ತಾರೆ. ನಮ್ಮ ಮಹಮ್ಮದೀಯ ಬಂಧುಗಳು, ನಮ್ಮ ಹುಡುಗರು ಯಾವುದೋ ಆಕ್ರೋಶ ಪಡಬೇಡ್ರಿ, ಶಾಂತಿಯಿಂದಿರ್ರಿ. ಅದ್ರ ಬಗ್ಗೆ ನಾನು ಪ್ರಯತ್ನ ಮಾಡಿದ್ದೀನಿ, ನಾಡೂ ಪ್ರಯತ್ನ ಮಾಡ್ತೀನಿ. ಅವರು ಮಂತ್ರಿ ಆದ್ಕೊಳ್ಳಿ ಇಲ್ಲ ಕರ್ಕೊಂಬರೋಣಂತೆ. ಶಿವಲಿಂಗೌಡರು ಇಬ್ಬರಿಗೂ ನಮ್ಮ ಮಸೀದಿ ಒಳಗೆ ನಮ್ಮ ಮಠದಲ್ಲಿ ಸನ್ಮಾನ ಮಾಡೋಣ. ಜಮೀನಿನ ಸರ್ಕಾರ ಸರ್ಕಾರ ಅಲ್ಲ, ಜಮೀನಿದ್ರೆ ಸರ್ಕಾರ. ಆ ದೃಷ್ಟಿಯಿಂದ ಅವನು ಸೇರ್ತಾನೆ, ಗಾಬರಿ ಆಗೋದು ಬೇಡ. ಅದಕ್ಕೆ ಭಗವಂತನ ಕೃಪೆ ಇದೆ, ಅವನು ಮಾಡಿರ್ತಕ್ಕಂಥ ಸೇವೆ ಇದೆ, ಕೆಲಸ ಇದೆ. ಜಾತ್ಯತೀತವಾಗಿ ಆತ ದುಡಿದಿದ್ದಾರೆ. ಅವರಿಗೆ ನಾವೆಲ್ಲ ಬೆಂಬಲ ಕೊಡೋಣ. ಅವರಿಗೆ ರಾಜ್ಯದ ಮಂತ್ರಿ ನೋಡೋದನ್ನ ಕಣ್ಣಾರೆ ನೋಡಿ ಸಂತೋಷ ಪಡೋಣ ಅಂತೇಳಿ ನಿಮ್ಮೆಲ್ಲರಿಗೂ ಶಾಂತಿಯಿಂದಿರಿ. ಯಾವುದಕ್ಕೂ ಹೆಚ್ಚಿನ ಆಕ್ರೋಶ ಪಡಬೇಡ್ರಿ. ಅವರು ಮಂತ್ರಿ ಆಗ್ತಾರೆ ಅನ್ನೋ ಮಾತನ್ನ ನಿಮಗೆ ಹೇಳಿ ಒಳ್ಳೆ ಶುಭವನ್ನು ಹಾರೈಸ್ತಾ ಇದ್ದೀನಿ.